Hi everyone. Today I am going to discuss about KEA latest update about dress code and prohibited items. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ಕೆ ಎಸ್ ಐ ಟಿ ಅಭ್ಯರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ಎ ಇಲಾಖೆಯು ಒಂದು ಮಹತ್ವವಾದ ಸೂಚನೆಯನ್ನು ಹೊರಡಿಸಿದೆ. ಅದೇನೆಂದರೆ ಡ್ರೆಸ್ ಕೋಡ್. ಯು ಜಿ ಸಿ ಇ ಟಿ 2026 ಪರೀಕ್ಷೆಗೆ ಹಾಜರಾಗುವ ಎಲ್ಲ ಅಭ್ಯರ್ಥಿಗಳು ಈ ಒಂದು ಡ್ರೆಸ್ ಕೋಡನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕಾಗ್ತದೆ. ಸೊ ಅಂದಾಗ ನಿಮ್ಮ ಪರೀಕ್ಷೆ ಯಶಸ್ವಿ ಆಗ್ತದೆ. ಇಲ್ಲಿ ನೋಡ್ಬೋದು, ಇಲಾಖೆಯು ಒಂದು ಮಾರ್ಗಸೂಚಿಯನ್ನು ಹೊರಡಿಸಿದೆ. ಅದೇನಪ್ಪ ಅಂದರೆ ನೋಡ್ಬೋದು, ಇಲ್ಲಿ ಪ್ರೊಹಿಬಿಟೆಡ್ ಐಟಮ್ಸ್ ಅಂತ ಇದೆ. ಓಕೆ, ಆರ್ ಡಿವೈಸಸ್, ಇವುಗಳನ್ನು ನೀವು ಏನು ಪರೀಕ್ಷಾ ಒಂದು ಕೊಠಡಿಗೆ ಒಯ್ಯೋ ಹಾಗಿಲ್ಲ. ಅವೇನೆಂದರೆ ಟೆಕ್ಸ್ಟ್ ಸ್ಟೇಷ್ನರಿ ಅಂತ ಇದೆ. ಟೆಕ್ಸ್ಟ್ ಬುಕ್ಸ್ ಇರ್ಬೋದು, ಸ್ಮಾಲ್ ನೋಟ್ಸ್, ಓಕೆ, ಈ ರೀತಿ ಇರತಕ್ಕಂಥ ಒಂದು ಐಟಮ್ಸನ್ನು ನೀವು ಒಯ್ಯೋ ಹಾಗಿಲ್ಲ. ಓಕೆ, ಅದರಲ್ಲಿ ಪೌಚ್ ಇರ್ಬೋದು, ಕ್ಯಾಲ್ಕುಲೇಟರ್, ಸ್ಕೇಲ್, ಎರೇಸರ್, ಲಾಗ್ ಟೇಬಲ್ ಎಕ್ಸೆಟ್ರಾ, ಅವುಗಳನ್ನು ಒಯ್ಯೋ ಹಾಗಿಲ್ಲ. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟು ಏನಪ್ಪ ಅಂದರೆ ಮಾಡರ್ನ್ ಕಮ್ಯುನಿಕೇಷನ್ ಡಿವೈಸ್ ಅಂತ ಕರಿತೀವಿ. ಅವೇನೆಂದರೆ ಮೊಬೈಲ್ ಫೋನ್ ಇರ್ಬೋದು, ಬ್ಲೂಟೂತ್ ಇರ್ಬೋದು, ಓಕೆ, ಇಯರ್ಫೋನ್ಸು, ಓಕೆ, ಮೈಕ್ರೋಫೋನು, ಹೀಗೆ ಸಾಕಷ್ಟು ಡಿವೈಸಸ್ ಬರ್ತವೆ. ಅವುಗಳನ್ನು ಕೂಡ ನೀವು ಒಂದು ಪರೀಕ್ಷಾ ಕೊಠಡಿಗೆ ಒಯ್ಯೋ ಹಾಗಿಲ್ಲ. ಓಕೆ, ಅವೆಲ್ಲ ಬ್ಯಾಂಡ್ ಐಟಮ್ಸ್ ಅಂತ ಕರಿತೀವಿ ನಾವು. ನೆಕ್ಸ್ಟು ಪರ್ಸ್ನಲ್ ಐಟಮ್ಸ್ ಅಂತ ಕರಿತೀವಿ. ಸೊ ಅವೇನಪ್ಪ ಅಂದರೆ ಬೆಲ್ಟು, ಬ್ಯಾಗು, ಹ್ಯಾಟ್, ಗಾಗಲ್ಸ್ ಆ್ಯಂಡ್ ಪರ್ಸಸ್. ಓಕೆ, ಇವುಗಳನ್ನ ನೀವು ಯಾರು ಪರೀಕ್ಷಾ ಕೊಠಡಿಗೆ ಒಯ್ಯೋ ಹಾಗಿಲ್ಲ. ಅದೇ ರೀತಿಯಾಗಿ ರಿಸ್ಟ್ ವಾಚ್ ಅಂತ ಬರ್ತದೆ, ಕೈ ಗಡಿಯಾರ ಅಂತ ಕರಿಬೋದು. ಸೊ ಅದರಲ್ಲಿ ಎಲೆಕ್ಟ್ರಾನಿಕ್ ಗಡಿಯಾರಗಳು ಕೂಡ ಬಂದಿದ್ದಾವೆ ಈಗಿನ ದಿನಗಳಲ್ಲಿ. ಎಲೆಕ್ಟ್ರಾನಿಕ್ ಇರ್ಬೋದು ಅಥವಾ ನಾರ್ಮಲ್ ವಾಚ್ ಇರ್ಬೋದು, ಅಂದರೆ ಡಿಜಿಟಲ್ ಅಥವಾ ಅನಲಾಗ್ ಅಂತ ಕರಿತೀವಿ. ಅವುಗಳು ಕೂಡ ಅಲವ್ ಇರಲ್ಲ. ಅದೇ ರೀತಿ ಯಾವುದೇ ರೀತಿಯ ಕ್ಯಾಮ್ರಾಸ್ ಕೂಡ ಒಯ್ಯೋ ಹಾಗಿಲ್ಲ. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟು ಹೈಡಿಂಗ್ ಡಿವೈಸಸ್ ಅಂತ ಕರಿತೀವಿ. ಅಂದರೆ ನೀವು ಇಯರ್ಬಡ್ಸ್ ಇರ್ಬೋದು, ಅಂದರೆ ಬೇರೆಯವರಿಗೆ ಸುಲಭವಾಗಿ ಕಣ್ಣಿಗೆ ಕಾಣಲಾರ್ದಾಗೆ ಆ ಒಂದು ಡಿವೈಸ್ಗಳನ್ನ ನೀವು ತಲೆ ಕೂದಲಲ್ಲಿ ಇರ್ಬೋದು ಅಥವಾ ಕಿವಿಯಲ್ಲಿ ಇಟ್ಕೋಬೋದು. ಅಂಥ ಒಂದು ಡಿವೈಸ್ಗೆ ಹೈಡಿಂಗ್ ಡಿವೈಸಸ್ ಅಂತ ಕರಿತೀವಿ. ಅವುಗಳ ಅನುಮತಿ ಇಲ್ಲ. ಅದೇ ರೀತಿಯಾಗಿ ಫುಡ್ ಆ್ಯಂಡ್ ಡ್ರಿಂಕ್ ಅಂತ ಇದೆ. ಓಕೆ, ಯಾವುದೇ ರೀತಿ ನೀವು ತಿನ್ನುವ ಪದಾರ್ಥಗಳನ್ನ ಒಂದು ಪರೀಕ್ಷಾ ಕೊಠಡಿಗೆ ಒಯ್ಯೋ ಹಾಗಿಲ್ಲ. ನೀವೇನಿದ್ರೂ ಮುಂಚಿತವಾಗಿ ನೀವು ಉಪಹಾರ ಇರ್ಬೋದು, ಭೋಜನ ಇರ್ಬೋದು ಮಾಡಿಕೊಂಡು ಪರೀಕ್ಷೆಗೆ ಹೋಗಬೇಕಾಗ್ತದೆ. ಓಕೆ, ಅದೇ ರೀತಿ ಫುಡ್ ಆಯಿತು, ಕೂಲ್ ಡ್ರಿಂಕ್ಸ್ ಅಥವಾ ಡ್ರಿಂಕ್ಸ್ ಐಟಮ್ಸ್ ಯಾವುವು ಒಯ್ಯೋ ಹಾಗಿಲ್ಲ. ಓಕೆ, ಪಾನೀಯಗಳನ್ನು ಒಯ್ಯೋಂಗಿಲ್ಲ. ಇದಿಷ್ಟು ಏನಿದು ಪ್ರೊಹಿಬಿಟೆಡ್ ಐಟಮ್ಸ್ ಅದು ಆಯಿತು. ನೆಕ್ಸ್ಟ್ ಇವಾಗ ಡ್ರೆಸ್ ಕೋಡ್ ಬಗ್ಗೆ, ಅದಕ್ಕೂ ಕೂಡ ಮಾರ್ಗಸೂಚಿಯನ್ನು ಹೊರಡಿಸಿದೆ ಇಲಾಖೆಯು. ಅದೇನಪ್ಪ ಅಂದರೆ ಡ್ರೆಸ್ ನೀವು ಧರಿಸಿ ಹೋಗ್ತಕ್ಕಂಥ ಡ್ರೆಸ್ ಯಾವ ರೀತಿ ಇರಬೇಕಂದ್ರೆ ಬಾಯ್ಸ್ಗೆ ಹಾಫ್ ಶರ್ಟ್ ಇರಬೇಕು. ಓಕೆ, ಹಾಫ್ ಶರ್ಟ್ ಇರಬೇಕು, ಶೂಸ್ ಇರಬಾರ್ದು. ಗರ್ಲ್ಸಿಗೆ ಕೂಡ ಹಾಫ್ ಹಾಫ್ ಶರ್ಟ್ ಬರೋ ಹಾಗೆ ನಿಮ್ಮ ಒಂದು ಟಾಪ್ಸ್ ಇರ್ಬೋದು, ಡ್ರೆಸ್ ಇರಬೇಕಾಗ್ತದೆ. ಇಲ್ಲಿ ಕೊಟ್ಟಿದೆ ಚಿತ್ರದಲ್ಲಿ, ಇದು ಸರಿಯಾದ ಒಂದು ಕ್ರಮ. ಇದೇನು ತಪ್ಪು ಕ್ರಮ. ಫುಲ್ ಶರ್ಟ್ ಇದೆ, ಇಲ್ಲಿ ಫುಲ್ ಸ್ಲೀವ್ಸ್ ಇದ್ದಾವೆ. ಓಕೆ, ನೆಕ್ಸ್ಟು ಹೆಡ್ ಕವರಿಂಗ್ ಅಂತ ಇದೆ. ಓಕೆ, ತಲೆಯನ್ನು ನೀವು ಪೂರ್ತಿ ಕಾಣುವ ಹಾಗೆ, ಸರಿಯಾದ ಕ್ರಮದಲ್ಲಿ ಕಾಣುವ ಹಾಗೆ ನೀವು ಇರಬೇಕಲ್ಲಿ. ಯಾವುದೇ ರೀತಿಯ ಒಂದು ಮಾಸ್ಕ್ ಆಯ್ತು, ಒಂದು ಹೇರ್ ಕವರಿಂಗ್ ಐಟಮ್ಸ್ನ ಹಾಕೋ ಹಾಗಿಲ್ಲ. ಓಕೆ, ನೆಕ್ಸ್ಟ್ ಜ್ಯುವೆಲರಿ ಅಂತ ಇದೆ. ಮಹಿಳೆಯರಿಗೆ ಜ್ಯುವೆಲರಿ ಅಂದರೆ ಮಂಗಲಸೂತ್ರಕ್ಕೆ ಮಾತ್ರ ಅವಕಾಶ ಇದೆ. ಅದನ್ನ ಬಿಟ್ಟು ಬೇರೆ ಒಂದು ಸೌಂದರ್ಯವರ್ಧಕ ಐಟಮ್ಸ್ನ ಯಾರು ವಿಯರ್ ಮಾಡೋ ಹಾಗಿಲ್ಲ. ಅದೇ ರೀತಿ ಫುಟ್ವೇರ್, ಪಾದರಕ್ಷೆಗಳು, ಅಂದರೆ ಸ್ಲೀಪರ್ಸ್ ಅಂತ ಕರಿತೀವಿ, ಅವುಗಳಿಗೆ ಅಷ್ಟೇ ಅನುಮತಿಯನ್ನು ಕೊಟ್ಟಿದ್ದಾರೆ ಇಲಾಖೆಯು. ಯಾವುದೇ ರೀತಿಯ ಶೂಸ್ ಹಾಕೋ ಹಾಗಿಲ್ಲ. ಓಕೆ, ಅದು ಕೂಡ ಬ್ಯಾಂಡ್ ಆಗಿದೆ. ಓಕೆ, ಇವುಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಬೇಕಾಗ್ತದೆ. ಏಕೆ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ ಅಂದರೆ ಇಲಾಖೆಯು ಭಾಳಷ್ಟು ಅಭ್ಯರ್ಥಿಗಳು ಗೊಂದಲದಲ್ಲಿ ಅಥವಾ ಅವಸರದಲ್ಲಿ ಇವುಗಳನ್ನ ಮರೆತು ಮೊಬೈಲ್ ಫೋನ್ ಇರ್ಬೋದು, ಬ್ಲೂಟೂತ್ ಇರ್ಬೋದು, ಅವುಗಳನ್ನ ಪರೀಕ್ಷಾ ಕೊಠಡಿಗೆ ಒಯ್ತಾರೆ, ಅಥವಾ ಯಾವುದೇ ರೀತಿ ನೋಟ್ಸ್ ಇರ್ಬೋದು ಒಯ್ತಾರೆ. ಸೊ ಹೀಗಾಗಿ ಅದೊಂದು ಏನಾಗ್ತದೆ, ಪರೀಕ್ಷಾ ಅಕ್ರಮಕ್ಕೆ ದಾರಿ ಮಾಡಿಕೊಡ್ತದೆ. ಸೊ ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದ ಹಾಗೆ ಪರೀಕ್ಷೆಯನ್ನು ನಡೆಸಲು ನೀವು ಈ ಒಂದು ಡಿವೈಸಸ್ನ ಮತ್ತು ನೀವು ಡ್ರೆಸ್ ಕೋಡ್ನ ಒಯ್ಯಬಾರ್ದು. ಅಂದರೆ ಸರಿಯಾದ ಕ್ರಮದಲ್ಲಿ ನೀವು ಹೋಗಬೇಕಾಗ್ತದೆ. ಓಕೆ, ಇದಿಷ್ಟು ಇದೀಗ ಬಂದ ಮಾಹಿತಿ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ KCET 2026 ಎಕ್ಸಾಮ್.
Thank you.